ಹಲೋ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೇಸಿಗೆಯಲ್ಲಿ ಕೂದಲನ್ನು ಯಾವ ಥರ ಆರೈಕೆ ಮಾಡ್ಕೋಬೋದು, ಯಾವ ಥರ ಮಾಡ್ಬೋದು ಅಂತ ಇದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಆಗಿದ್ರೆ ನೋಡೋಣ. ನೋಡಿ, ಈ ಥರ ಮನೆಗೆ ತಂದಿರುವಂತಹ ಕೊಬ್ಬರಿ, ತೆಂಗಿನಕಾಯಿ ಅಥವಾ ಅದು ಸ್ಟೋರ್ ಮಾಡಿಟ್ರೆ ಜಾಸ್ತಿ ದಿನ ಈ ಥರ ನೀರೆಲ್ಲ ಸುಂಡೋಗಿ ಕೊಬ್ಬರಿ ಆಗಿಬಿಡುತ್ತೆ. ಇದನ್ನೇನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀವಿ. ಆವಾಗ ಇದನ್ನು ಚೆನ್ನಾಗಿ ನಾವು ಚಿಕ್ಕದಾಗಿ ಪೀಸಸ್ ಮಾಡಿ ಇದನ್ನು ಬಿಸಿಲಿನಲ್ಲಿ ಒಂದು 15ರಿಂದ 20 ದಿನ ಚೆನ್ನಾಗಿ ಇದನ್ನು ಒಣಗಿಸ್ಕೋಬೇಕಾಗತ್ತೆ. ನೋಡಿ, ಈ ಥರ ಇಷ್ಟು ಪೀಸಸ್ಗಳನ್ನಾಗಿ ಮಾಡಿ ಇದನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ, ಈಗ ಎಲ್ಲ ಕಡೆ ಕೊಬ್ಬರಿಯನ್ನು ಪುಡಿ ಮಾಡಿ ಮತ್ತು ಅದರಿಂದ ಕೊಬ್ಬರಿ ಎಣ್ಣೆ ತೆಗೆಯುವಂಥ ಮಿಲ್ಗಳು ಸಿಗುತ್ತೆ. ಅಲ್ಲಿಂದ ನಾವು ಅದನ್ನು ಮಿಲ್ಗೆ ಹಾಕ್ಸಿ ತೊಗೊಬಂದರೆ ಚೆನ್ನಾಗಿರುವಂತಹ ಕೊಬ್ಬರಿ ಎಣ್ಣೆ ರೆಡಿ ಆಗುತ್ತೆ. ನೋಡಿ, ನನಗೆ ಒಂದು 4-5 kg ಆಗುವಷ್ಟು ಕೊಬ್ಬರಿ ಆಗಿತ್ತು. ಅದಕ್ಕೆ ಇಷ್ಟು ಕೊಬ್ಬರಿ ಎಣ್ಣೆ ಸಿಕ್ಕಿದೆ. ಇದನ್ನು ಯಾವ ರೀತಿ ಕಾಯಿಸಿ ಅದನ್ನು ಕೂದಲಿಗೆ ಹಚ್ಚೋದಕ್ಕೆ ಯೂಸ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಒಂದು 3 ಸ್ಪೂನ್ ಆಗುವಷ್ಟು ಮೆಂತ್ಯನ ತೊಗೊಂಡಿದ್ದೀನಿ. ಮೆಂತ್ಯ ಕೂದಲಿಗೆ ಯೂಸ್ ಮಾಡೋದ್ರಿಂದ ತುಂಬ ತಂಪಾಗಿರುತ್ತೆ. ಮತ್ತು ಸ್ವಲ್ಪ ಕರಿಬೇವನ್ನು ತೊಗೊಂಡಿದ್ದೀನಿ. ನೋಡಿ, ಈ ಥರ ದಾಸವಾಳದ ಹೂವನ್ನು ತೊಗೊಂಡಿದ್ದೀನಿ. ನಾನು ಲೈಟ್ ಪಿಂಕ್ ಇರುವಂಥ ದಾಸವಾಳದ ಹೂವನ್ನು ತೊಗೊಂಡಿದ್ದೀನಿ. ನಿಮಗೇನಾದರೂ ಬಿಳಿ ದಾಸವಾಳ ಸಿಕ್ತು ಅಂದರೆ ಅದನ್ನು ತಗೊಳ್ಳಿ. ಈ ಥರ ಮಧ್ಯದಲ್ಲಿ ಬರುತ್ತಲ್ವ, ಅದನ್ನು ತೆಗೆದು ಅದರ ತೊಟ್ಟನ್ನು ಸಹ ತೆಗೆದು ಈ ಥರ ದಳಗಳನ್ನು ಮಾತ್ರ ಬಿಡಿಸಿ ಇಟ್ಕೋತಾ ಇದ್ದೀನಿ ನಾನು. ನಮಗೆ ಕೊಬ್ಬರಿನಲ್ಲಿ ಒಣಗಿಸಿ ಮನೆಯಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ಕೊಬ್ಬರಿ ಎಣ್ಣೆ ಅಂದರೆ ಅಂಗಡಿಯಿಂದ ಎಣ್ಣೆ ತೊಗೊಬರ್ತೀವಲ್ಲ, ಅದಕ್ಕೂ ಸಹ ಇದೇ ರೀತಿ ಇದನ್ನು ಮೆಂತ್ಯ, ಕರಿಬೇವು ಮತ್ತು ದಾಸವಾಳದ ಹೂವನ್ನು ಹಾಕಿ ಚೆನ್ನಾಗಿ ಕಾಯಿಸಿ ಇಟ್ಕೊಂಡ್ರೆ ಅದನ್ನು ಕೂಡ ಇದೇ ರೀತಿ ಯೂಸ್ ಮಾಡ್ಕೋಬೋದು. ನೋಡಿ, ಈ ಥರ ದಳಗಳನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ನಾನು. ಈ ಥರ ರೆಡಿಯಾಗಿರುವಂತಹ ಕೊಬ್ಬರಿ ಎಣ್ಣೆನ ಸ್ವಲ್ಪ ದೊಡ್ಡದಾಗಿರುವಂತಹ ಪಾತ್ರೆಗೆ ಹಾಕೋತಾ ಇದ್ದೀನಿ. ಬೇಸಿಗೆನಲ್ಲಿ ತುಂಬ ಹೀಟ್ ಇರುತ್ತೆ ಮತ್ತು ಕಣ್ಣೆಲ್ಲ ತುಂಬ ಉರಿ ಬರುತ್ತೆ. ಅಂಥ ಸಮಯದಲ್ಲಿ ಈ ಥರ ಕೊಬ್ಬರಿ ಎಣ್ಣೆನ ಇದೆಲ್ಲನೂ ಹಾಕಿ ಕಾಯಿಸಿ ಇಟ್ಕೊಂಡು ಹಚ್ಚೋದ್ರಿಂದ ತುಂಬ ನಮ್ಮ ದೇಹಕ್ಕೆ ತಂಪಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಕೂದಲು ಕೂಡ ಬೆಳೆಯುತ್ತೆ ಇದರಿಂದ. ನೋಡಿ, ನಾನು ತೊಗೊಂಡಿದ್ನಲ್ವ 3 ಸ್ಪೂನು ಮೆಂತ್ಯ ಮತ್ತು ಕರಿಬೇವು, ಹಸಿ ಕರಿಬೇವನ್ನೇ ಹಾಕೋತಾ ಇದ್ದೀನಿ ನಾನು. ಮತ್ತು ದಾಸವಾಳದ ದಳಗಳನ್ನು ಹಾಕೋತಾ ಇದ್ದೀನಿ. ಮೀಡಿಯಮ್ ಉರಿನಲ್ಲಿಟ್ಟು ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ಕಾಯಿಸ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ, ಅದು ತುಂಬ ಉರಿ ಜಾಸ್ತಿ ಇಟ್ಟರೆ ಎಣ್ಣೆ ಕಪ್ಪಾಗಿಬಿಡುತ್ತೆ. ಮೀಡಿಯಮ್ ಉರಿನಲ್ಲೇ ಇಟ್ಟು ಅದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು. ನಾವು ಕಾಯಿಸಿರುವಂತಹ ಕೊಬ್ಬರಿ ಎಣ್ಣೆ ಪೂರ್ತಿ ತಣ್ಣಗಾದ ಮೇಲೆ ಈ ಥರ ಕಂಟೈನರ್ನಲ್ಲಿ ಅದನ್ನು ಶೋಧಿಸಿ ಹಾಕೋಬೇಕು. ಗಾಜಿನ ಬಾಟ್ಲು, ಆ ಥರದ ಬಾಟ್ಲಲ್ಲಿ ನಾವು ಯಾವುದನ್ನು ಎಣ್ಣೆ ಎಲ್ಲ ಯೂಸ್ ಮಾಡಲಿಕ್ಕೆ ನಾವು ಬಳಸ್ತೀವಲ್ವ ನಮ್ಮ ಮನೆಯಲ್ಲಿ, ಆ ಥರದ ಬಾಟ್ಲುಗಳಿಗೆ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ವರ್ಷಗಟ್ಟಲೆ ಇಟ್ಟರೂ ಕೂಡ ಇದು ಕೆಡೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಪರಿಮಳ ಕೂಡ ಅಷ್ಟೇ, ತುಂಬ ಘಮ ಅಂತ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಬೇಸಿಗೆನಲ್ಲಿ ಈ ಥರ ಮಾಡಿ ನಮ್ಮ ಕೂದಲಿನ ಆರೈಕೆಯನ್ನು ಮಾಡ್ಕೋಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.